So, hey everyone, welcome to all of you to my channel Imam D Classes. I know I am a little bit late for making the videos because of my busy schedule. But it is for BCom third semester revised NEP subject is the commercial arithmetic. So again, this video will be in two languages. First, I will explain in Kannada, then I will go for Hindi explanation. हिंदी में भी आपको मैं एक्सप्लेन करूंगा सो डोंट वरी अबाउट लैंग्वेज बैरियर्स बट ओके स्टार्ट ಮಾಡೋಣ ಕಮರ್ಷಿಯಲ್ ಅರ್ಥಮೆಟಿಕ್ 1 ಸ್ವಲ್ಪ ಮಾಡೆಲ್ ಕ್ವೆಶ್ಚನ್ ಪೇಪರ್ ಸ್ಟಾರ್ಟ್ ಮಾಡೋಣ ಮಾಡೆಲ್ ಕ್ವೆಶ್ಚನ್ ಪೇಪರ್ ಬಿಕಾಸ್ ಯು ವಿಲ್ ಗೆಟ್ ಸಮ್ ಐಡಿಯಾ ಅಬೌಟ್ ದಿ ಕ್ವೆಶ್ಚನ್ ಪೇಪರ್ ಬರ್ರಿ ಕಮರ್ಷಿಯಲ್ ಅರ್ಥಮೆಟಿಕ್ 1 ಸೆಕ್ಷನ್ ಎ ಮಾಡೆಲ್ ಕ್ವೆಶ್ಚನ್ ಪೇಪರ್ ಸೆಕ್ಷನ್ ಎ 2 ಮಾರ್ಕ್ಸ್ ಹೆಂಗೆ ಕೇಳಬಹುದು ಈ ಕ್ವೆಶ್ಚನ್ ಅಲ್ಲಿ ಅರ್ಥಮೆಟಿಕ್ ಅಲ್ಲಿ ನೋಡ್ರಿಪ್ಪ ಫಸ್ಟ್ ಕ್ವೆಶ್ಚನ್ ಫೈಂಡ್ 2% of 8% of 16,000 ಇದು ಪರ್ಸೆಂಟೇಜ್ ಚಾಪ್ಟರ್ ಬೇಸ್ ಮೇಲೆ ಕ್ವೆಶ್ಚನ್ ಇದು ಪರ್ಸೆಂಟೇಜ್ ಚಾಪ್ಟರ್ ಬೇಸ್ ಮೇಲೆ ಕ್ವೆಶ್ಚನ್ 2% means 2 divided by 100 percent means 100 2% means 2 by 100 answer 2 divided by 100 of ಅಂದ್ರೆ into 8% 8 divided by 100 of ಅಂದ್ರೆ into amount 16,000 ಇತ್ತು 16,000 ಮಾಡಿರೋದು ಎಲ್ಲ rupees 25.6 ಇದು ನಿಮ್ದು ಆನ್ಸರ್ समझ में आ गया 2% का मत फाइंड 2% of 8% of 16,000 2% का मतलब क्या डिवाइडेड बाय 100 2 डिवाइडेड बाय 100 ऑफ का मतलब इनटू 8% मींस 8 डिवाइडेड बाय 100 ऑफ का मतलब इनटू 16,000 कर दो इसको सॉल्व rupees 25.6 निम्न आंसर गॉट इट सिंपल है सेकंड क्वेश्चन ಡಿಫೈನ್ ಪ್ರಪೋರ್ಷನ್ ಇದು ರೇಷಿಯೋ ಪ್ರಪೋರ್ಷನ್ ಚಾಪ್ಟರ್ ಇದು ಪ್ರಪೋರ್ಷನ್ ಡೆಫಿನೇಷನ್ ಬರೀಬೇಕು ಇಲ್ಲಾಂದ್ರೆ ಮೀನಿಂಗ್ ಬರೀಬೇಕು ಓಕೆ ಪ್ರಪೋರ್ಷನ್ ಮೇ ಬಿ ओके हिंदी मीडियम ऑल्सो देखें यहाँ पे proportion may be defined as definition defined as when two ratios are equal then the four quantities 2:3 4:5 hinga four quantities of the ratio are in proportion ಇದು ನಿಮ್ಮದು ಡೆಫಿನೇಷನ್ ಫಾರ್ 2 ಮಾರ್ಕ್ಸ್ ಎಕ್ಸಾಂಪಲ್ 2:3 ಇದು ರೇಷಿಯೋ ಇದು ಪ್ರಪೋರ್ಷನ್ 1 2 3 4 ಐತಲ್ಲ ನಾಲ್ಕು ಡಾಟ್ಸ್ ಇದು ಏನ ನಿಮ್ಮದು ಪ್ರಪೋರ್ಷನ್ 4:5 एग्जांपल बरीदीपा तेरे समझ में आ गया आपको ये है proportion का definition एंड ओके मीनिंग गॉट इट सो क्वेश्चन नंबर 3 if 10 kg sugar सकरी ಕಾಸ್ಟ್ rupees 350 10 kg ಶುಗರ್ ಗೆ ಎಷ್ಟು ಅಂತ rupees 350 ಅಂತ ಓಕೆ ಫೈಂಡ್ ದಿ ಕಾಸ್ಟ್ ಆಫ್ 7 kg ಶುಗರ್ 7 kg ಶುಗರ್ ಗೆ ಎಷ್ಟು ರೂಪೀಸ್ ಅಂತ ನಮಗೆ ಗೊತ್ತಿಲ್ಲ ಓಕೆ ಮಾಡೋಣ ನೋಡ್ರಿ kg ಕಾಮನ್ ಐತಿ kg ಅಂದ್ರೆ ಕಿಲೋಗ್ರಾಮ್ kg ಒಂದು ಕಾಲಮ್ ಹಾಕ್ರಿ ಆಮೇಲೆ ರೂಪೀಸ್ ಅಂದ್ರೆ ಏನ್ರಿ ಕಾಸ್ಟ್ ಅಂತ ಹಾಕ್ರಿ ಇಲ್ಲಾಂದ್ರೆ kg ರೂಪೀಸ್ ಅಂತ ಹಾಕ್ರಿ ಪ್ರಾಬ್ಲಮ್ ಇಲ್ಲ kg ಇಲ್ಲೇ ಕಾಸ್ಟ್ ಅಂದ್ರೆ ರೂಪೀಸ್ ಅಂತ ಹಾಕ್ರಿ ಪ್ರಾಬ್ಲಮ್ ಇಲ್ಲ ಓಕೆ ನೋಡ್ರಿಪ್ಪ ಅಲ್ಲೇ 10 kg ಶುಗರ್ 10 kg ಬರಲಿ 10 kg ಎಷ್ಟು ರೂಪಾಯಿ 350 ರೂಪೀಸ್ 10 kg ಗೆ 350 ರೂಪೀಸ್ ಕರೆಕ್ಟಾ ನಮಗೆ 7 kg ಶುಗರ್ ಕಾಸ್ಟ್ ಬೇಕು 7 kg ಕಾಲಮ್ ಅಲ್ಲಿ ಬರೀಪ ಎಷ್ಟು 7 kg ನಮಗೆ ಕಾಸ್ಟ್ ಗೊತ್ತಿಲ್ಲ 7 kg ಗೆ ಕಾಸ್ಟ್ ನಮಗೆ ಗೊತ್ತಿಲ್ಲ ಅದಕ್ಕೆ ಕ್ವೆಶ್ಚನ್ ಮಾರ್ಕ್ ಸಿಂಪಲ್ ಕ್ರಾಸ್ ಕನೆಕ್ಷನ್ ಮಾಡ್ರಿಪ್ಪ cost of 7 kg sugar is equal to 7 into 350 divided by बाकी नहीं 10 बाकी थे 10 कड़े मारिदो rupees 245 समझ में आ गया 10 kg शुगर को कितना रुपीस है 350 है तो 7 kg शुगर को कितना रुपीस बोल के क्वेश्चन पूछा हमारे को नहीं मालूम तो मालूम करने हमें kg दोनों कॉमन है तो kg कॉलम एक डालो रुपीस कॉलम डालो नहीं तो कॉस्ट कॉलम बोल के डालो ठीक है 10 kg को कितने रुपीस है 350 रुपीस है 7 kg को कितने रुपीस हमारे को नहीं मालूम क्वेश्चन मार्क तो कॉस्ट ऑफ 7 kg शुगर इज इक्वल टू 7 into 350 करो डिवाइड बाय बचा कौन 10 को नीचे लगाओ सॉल्व करो rupees 245 गॉट इट दिस इज द सॉल्यूशन ओके नाउ क्वेश्चन नंबर 4 ನೋಡ್ರಿ ಇಲ್ಲಿ if a raised to b if a ratio b is equal to 3:2 ಸರಿ ಮುಗಿತು and b raised to c is equal to 4:3 ಓಕೆ ಇದು ಬೇರೆ ರೇಷಿಯೋ ಬೇರೆ ಅಮೌಂಟ್ ಫೈಂಡ್ a raised to b raised to c ನೀವು ಇದು ಕ್ಯಾಲ್ಕುಲೇಟ್ ಮಾಡಬೇಕು ಆನ್ಸರ್ ಗಿವನ್ ಇನ್ಫಾರ್ಮೇಶನ್ a raised to b is equal to 3:2 ಇದು ಒಂದಾಗಿತ್ತಿ and
ಬಿ ರೇಸ್ ಟು ಸಿ ಇಸ್ ಈಕ್ವಲ್ ಟು 4:3 ಇದು ಒಂದಾಗೈತಿ, ಇದು ಒಂದು ಪಾರ್ಟ್ ಬೇರೆ ಅಂಡ್ ಇದು ಒಂದು ಪಾರ್ಟ್ ಬೇರೆ. ಕರೆಕ್ಟಾ? ಕಾಮನ್ ಏನೈತಿ ನೋಡ್ರಿಪ್ಪ, ಎ ರೇಸ್ ಟು ಬಿ, ಬಿ ಕಾಮನ್ ಐತಿ, ಇಲ್ಲಿ ಬಿ ಕಾಮನ್ ಐತಿ, ಇಲ್ಲೇ ಬಿ ಐತಿ, ಬಿ ಕಾಮನ್, ಇಲ್ಲೇ ಬಿ ಕಾಮನ್ ಐತಿ, ಬಿ ಕಾಮನ್ ಗೆ ರೌಂಡ್ ಮಾಡ್ರಿ, ಬಿ ಕಾಮನ್ ಐತಿ, ಎರಡು ಕಡೆ ಬಿ ಕಾಮನ್ ಐತಿ. ಎ ರೇಸ್ ಟು ಬಿ, ಬಿ ಅಂದ್ರೆ ಇಲ್ಲಿದೆ ಫಸ್ಟ್ ಎ ಆಮೇಲೆ ಬಿ, ಹಾ ಇದು ಬಿ ನೋಡ್ರಿ, ಇದು ಬಿ, ಬಿ ಕಾಮನ್. ಎ ರೇಸ್ ಟು ಬಿ, ಎ ಫಸ್ಟ್ ಐತಿ, ಬಿ ಸೆಕೆಂಡ್ ಐತಿ, ಅದಕ್ಕೆ ಸೆಕೆಂಡ್ ಗೆ ಟಿಕ್ ಮಾಡ್ರಿ ಇಲ್ಲೇ. ಕರೆಕ್ಟಾ? ಇಲ್ಲಿ ಬಿ ಎಷ್ಟು ಐತಿ, ಬಿ ಫಸ್ಟ್ ಐತಿ, ಇಲ್ಲೇ ಬಿ ಇಲ್ಲೇ ಫಸ್ಟ್ ಐತಿ, ಫಸ್ಟ್ 4 ಐತಿ, ಇದಕ್ಕೆ ಟಿಕ್ ಮಾಡ್ರಿ. ತಿಳಿತಾ ನೋಡ್ರಿ, ಎ ರೇಸ್ ಟು ಬಿ ಒಳಗ ಎರಡು ಕಡೆ ಬಿ ಕಾಮನ್ ಐತಿ, ಎರಡು ಕಡೆ ಬಿ ಕಾಮನ್ ಐತಿ, ಅದು ನೆನಪಾತ. ಒಂದಲ್ಲಿ 3 ಐತಿ, ಬಿ ಬಿ ಸೆಕೆಂಡ್ ಐತಿ, ಬಿ ಬಿ ಟಿಕ್ ಮಾಡ್ರಿ, ಮುಗಿತಾ? ಇಲ್ಲಿ ಬಿ ಫಸ್ಟ್ ಗೆ ಐತಿ, ಬಿ ಫಸ್ಟ್ ಗೆ ಐತಿ, ಬಿ ಇಲ್ಲೇ ಫಸ್ಟ್ ಗೆ ಬರ್ಬೇಕು. ಓಕೆ, ಟಿಕ್ ಮಾಡ್ರಿ. ತಿಳಿತಾ? ಕಾಮನ್. ಸರಿ, ನೆಕ್ಸ್ಟ್ ಈಗ ನೋಡ್ರಿ, ಇಲ್ಲೇ ಬಿ 2 ಐತಿ, ಇಲ್ಲೇ ಬಿ 2 ಐತಿ, ಇಲ್ಲೇ ಬಿ 4 ಐತಿ, ಇಲ್ಲೇ ಬಿ 2, ಇಲ್ಲೇ ಬಿ 4. ಜಾಸ್ತಿ ಇದು ಐತಿ, 2 ಜಾಸ್ತಿ, 4 ಜಾಸ್ತಿ ಐತಿ, 4 ಜಾಸ್ತಿ ಐತಿ. ಈಗ 2 ಗೆ ಈಕ್ವಲ್ ಮಾಡ್ಕೋಬೇಕು, 4 ಮಾಡ್ಕೋಬೇಕು. 4 ಜಾಸ್ತಿ ಐತಲ್ಲ, ಇದು 2 ಗೆ 4 ಮಾಡ್ಕೋಬೇಕು. 2 ಗೆ 4 ಮಾಡ್ಕೋಬೇಕಂದ್ರೆ ಏನ್ ಮಾಡ್ಬೇಕ? 2 ಇಂಟು 2 ಮಾಡ್ಕೋಬೇಕು. 4 ಬರ್ಬೇಕು, ಇದು 4 ಬರ್ಬೇಕು. ಯಾಕೆ 4 ಬರ್ಬೇಕು? ಇಲ್ಲಿ ಎಷ್ಟೈತಿ? ಬಿ 4 ಐತಿ, ಅದಕ್ಕೆ ಇಲ್ಲಿ ಬಿ 2 ಐತಿ, ಸಾರಿ 2 ಗೆ 4 ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ? 2 ಇಂಟು 2 ಮಾಡ್ಕೋಬೇಕು, ಅದಕ್ಕೆ ಇಂಟು 2 ಮಾಡ್ರಿ, ಇಂಟು 2 ಮಾಡ್ರಿ. ಯಾಕ್ರಿ? ನಮ್ಗೆ ಬಿ 2 ಐತಿ, ಬಿ 4 ಐತಿ, ಬಿ ಗೆ ನಮ್ಗೆ 4 ಮಾಡ್ಬೇಕಿಲ್ಲ, ಅದಕ್ಕೆ 2 ಇಂಟು 2 ಮಾಡ್ರಿ. ಬೈ ಚಾನ್ಸ್ ಬಿ 6 ಅಂದ್ರೆ ಇಲ್ಲೇ 2 ಇಂಟು 3 ಮಾಡ್ಕೋಬೇಕು, 6 ಬಂತಲ್ಲ, ಈ ತರ. ಓಕೆ, ಇಂಟು 2 ಮಾಡ್ರಿಪ್ಪ. ಈಗ ಎ ರೇಸ್ ಟು ಬಿ ಇಸ್ ಈಕ್ವಲ್ ಟು 3 ಇಂಟು 2 6 ರೇಸ್ ಟು 2 ಇಂಟು 2 4, 6 ರೇಸ್ ಟು 4 ಬಂದಿದ್ದು, ಮುಗೀತು. ಅಂಡ್ ಈಗ ಇದು ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ 4 ಬಂತಲ್ಲ, 4 ಬಂತ, ಅದಕ್ಕೆ ಬಿ ರೇಸ್ ಟು ಸಿ ಇಸ್ ಈಕ್ವಲ್ ಟು 4:3. ಇಲ್ಲೇ ಬಿ 4 ಐತಿ, ಇಲ್ಲೇ ಬಿ 4 ಐತಿ, 4 ಕಾಮನ್ ಐತಿ, ಸೇಮ್ ಐತಿ. ಈಗ 4 ಸೇಮ್ ಐತಿ, ಅದಕ್ಕೆ ಏನ್ ಮಾಡ್ರಿಪ್ಪ? ಸೊ ಎ ರೇಸ್ ಟು ಬಿ ರೇಸ್ ಟು ಸಿ ಇಸ್ ಈಕ್ವಲ್ ಟು, ಎ ಎಷ್ಟು ಬಂದ್ರಿಪ್ಪ? ಈಗ ಎ 6 ರೇಸ್ ಟು ಬಿ ಕಾಮನ್ 4 ರೇಸ್ ಟು ಸಿ, ಸಿ ಇಲ್ಲಿ ಐತಿ, ಸಿ 3, 6 ರೇಸ್ ಟು 4:3. समझ में ತಿಳಿತಲ್ಲ? ಅರ್ಥ ಆಯ್ತಾ? ಸರಿ, समझ में आ गया आप लोगों को? आपको रेडीमेड दिया ने a रेस टू b इज इक्वल टू 3 रेस टू 2 बोल के दिया, एंड b रेस टू c इज इक्वल टू 4 रेस टू 3 बोल के दिया. कॉमन देखना, दोनों में कॉमन क्या है? इसमें भी b है, इसमें भी b है, कॉमन. ठीक है, यहाँ पे फर्स्ट में a है तो a का वैल्यू, सेकंड में b है तो b का वैल्यू कितना है? 2 है. यहाँ पे b फर्स्ट में है तो फर्स्ट b में कितना है? 4 है. ये समझ में आएगा? यहाँ पे देखो b 2 है, यहाँ पे b कितना है? 4 है. कौन सा ज्यादा है? 4 ज्यादा है, 4 ज्यादा है. तो यहाँ पे 2 को 4 करना है, यहाँ पे 2 को 4 करना है, तो क्या करना? 2 को 2 से इंटू करना. 2 इंटू 2 कितना होता? 4 होता. अगर बाई चांस यहाँ पे 6 बोल रहा था तो 2 इंटू 3 करते थे, ए बी 6. समझ में आएगा? कॉमन दोनों को सेम लाना. तो a रेस टू b तुम्हारा कितना होता? बोलो 3 इंटू 2 करो 6 होता, रेस टू 2 इंटू 2 करो 4 होता. 4 आ गया. एंड इसको तो नहीं कर सकते तुम, क्यों? 4 तुम्हारा आया ऑलरेडी, 4 रेस टू 3 डाल दो इसको. अब देखो तुम्हारा a कितना है? b, a रेस टू b रेस टू c डालो. a कितना है? 6 रेस टू, दोनों में b कितना है? 4, तो 4 रेस टू c कितना है तुम्हारा? यहाँ पे c 3 डाल दो, हो गया, खत्म आंसर. ओके, दिस इज द मेथड ऑफ सॉल्विंग दिस टाइप ऑफ क्वेश्चन. गॉट इट? ओके. फिफ्थ क्वेश्चन, an article was bought ಅಂದ್ರೆ ಏನ್ರಿ? ಪರ್ಚೇಸ್. bought for ₹500 ಅಂದ್ರೆ bought ಅಂದ್ರೆ purchase ಅಂದ್ರೆ ಕಾಸ್ಟ್ ಪ್ರೈಸ್. ಕಾಸ್ಟ್ ಪ್ರೈಸ್ is 500, purchase bought. ಓಕೆ, ಕಾಸ್ಟ್ ಪ್ರೈಸ್. and sold ಅಂದ್ರೆ ಸೆಲ್ಲಿಂಗ್ ಪ್ರೈಸ್, sold for ₹600. find gain percentage. gain ಅಂದ್ರೆ ಪ್ರಾಫಿಟ್, gain ಅಂದ್ರೆ ಏನ್ರಿಪ್ಪ? ಪ್ರಾಫಿಟ್ ಪರ್ಸೆಂಟ್. ಸಿಂಪಲ್ ಐತಿ. ಕಾಸ್ಟ್ ಪ್ರೈಸ್, ಇದು bought ಅಂದ್ರೆ ಕಾಸ್ಟ್ ಪ್ರೈಸ್ ಎಷ್ಟಿಪ್ಪ? ₹500. ಸೋಲ್ಡ್ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಿಪ್ಪ? 600. ಗೇನ್ ಮಾಡ್ಕೋಬೇಕು ಫಸ್ಟ್, ಗೇನ್ ಆರ್ ಪ್ರಾಫಿಟ್. ಗೇನ್ ಅಂದ್ರೆ ಸೇಮ್, ಪ್ರಾಫಿಟ್ ಅಂದ್ರೆ ಸೇಮ್. ಗೇನ್ ಆರ್ ಪ್ರಾಫಿಟ್ ಇಸ್ ಈಕ್ವಲ್ ಟು, ಫಾರ್ಮುಲಾ ಏನ್ರಿಪ್ಪ? ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ? ಸೆಲ್ಲಿಂಗ್ ಪ್ರೈಸ್ 600 ಮೈನಸ್ ಕಾಸ್ಟ್ ಪ್ರೈಸ್ ಎಷ್ಟೈತಿ? 500. 600 ಮೈನಸ್ 500 ಗೇನ್ ₹100. ಈಗ ನಮ್ಗೆ ಗೇನ್ ಪರ್ಸೆಂಟ್ ಬೇಕು. ಗೇನ್ ಪರ್ಸೆಂಟ್ ಇಸ್ ಈಕ್ವಲ್ ಟು ಗೇನ್ divided by cost price. gain divided by cost price into 100 is equal to, gain ಎಷ್ಟೈತಿ? gain 100 ಐತಿ, 100 ಮೇಲೆ, divided by cost price 500 ಐತಿ, 500 ಕೆಳಗಡೆ, into 100 ಕರೆಕ್ಟಾ? ಈಗ ಸಾಲ್ವ್ ಮಾಡಿ. ರುಪೀಸ್, ಸಾರಿ ಪರ್ಸೆಂಟೇಜ್ ಅಲ್ಲ, ಇದು ಪರ್ಸೆಂಟೇಜ್ ಬೇಕು ನಮಗೆ. 20%. ಇದು ಆನ್ಸರ್ ಎಷ್ಟು ಬಂತು? 20%.
20% ಆಯ್ತು ನೋಡ್ರಿ 20% 1 ಅಲ್ಲ ಅದು 20% निम्न आंसर। ठीक है, समझ में आ गया आप लोगों को? क्या है, एक आर्टिकल है जिसको बाउट का मतलब परचेस करना, परचेस मतलब कॉस्ट प्राइस कितना है 500 एंड सोल्ड सेल कर रहा, कितने को सेल कर रहा है 600 को। फाइंड गेन परसेंट, गेन का मतलब क्या है प्रॉफिट, कितना परसेंटेज आया बोल के मालूम करना। तो बाउट का मतलब कॉस्ट प्राइस, तो कॉस्ट प्राइस तुम्हारा कितना है 500 है, सोल्ड का मतलब सेलिंग प्राइस कितना है तुम्हारा 600 है। गेन मालूम करना, सबसे पहले गेन और प्रॉफिट कितना हुआ बोल के, सेलिंग प्राइस माइनस कॉस्ट प्राइस करते हैं। सेलिंग प्राइस कितना है तुम्हारा 600 माइनस कॉस्ट प्राइस तुम्हारा कितना है 500, तो तुम्हारा गेन कितना है ₹100 आया। अब हमारे को गेन परसेंट चाहिए, गेन परसेंट इज इक्वल टू गेन डिवाइडेड बाय कॉस्ट प्राइस इनटू 100। गेन तुम्हारा कितना है 100 है डिवाइडेड बाय कॉस्ट प्राइस तुम्हारा कितना है 500 है, इनटू 100 कर दो, तुम्हारे को मिलेगा परसेंटेज कितना 20%। समझ में आ गया? ओके। क्वेश्चन नंबर 6, स्टेट द डिफरेंस बिटवीन ट्रेड डिस्काउंट एंड कैश डिस्काउंट। ट्रेड डिस्काउंಟ್ ಮತ್ತೆ ಕ್ಯಾಶ್ ಡಿಸ್ಕೌಂಟ್ ಒಳಗೆ ಏನು ಡಿಫರೆನ್ಸ್ ಐತಿ? 2 ಪಾಯಿಂಟ್ಸ್, ಯಾಕಂದ್ರೆ 2 ಮಾರ್ಕ್ಸ್ ಅಲ್ಲ ಇದು। ಟ್ರೇಡ್ ಡಿಸ್ಕೌಂಟ್ 1 ಕಾಲಮ್, ಕ್ಯಾಶ್ ಡಿಸ್ಕೌಂಟ್ 1 ಕಾಲಮ್। ಫಸ್ಟ್ ಡಿಫರೆನ್ಸ್ ಏನೈತಿ ನೋಡ್ರಿ ಇಲ್ಲಿ, यहाँ देखो, इट इज अलाउड एट द टाइम ऑफ सेल, सेलिंग टाइम। ट्रेड डिस्काउंट ಯಾವಾಗ ಕೊಡ್ತಾರೆ ನೀವು, ಅಲೌಡ್ ಮಾಡ್ತೀರಿ ಸೆಲ್ಲಿಂಗ್ ಟೈಮ್, ಸೇಲ್ ಟೈಮ್ ಗೆ तुम्हारा ಅಲೌ करते। ಕ್ಯಾಶ್ ಡಿಸ್ಕೌಂಟ್ ಇಟ್ ಇಸ್ ಅಲೌಡ್ ಎಟ್ ದ ಟೈಮ್ ಆಫ್ ಪೇಮೆಂಟ್, ಪೇಮೆಂಟ್ ಮಾಡುವಾಗ ಕ್ಯಾಶ್ ಡಿಸ್ಕೌಂಟ್ ಕೊಡ್ತೀರಿ। समझ में आ गया? सेकेंड डिफरेंस, टू प्रमोट सेल्स एंड अलाउ बल्क परचेस। बल्क ಅಂದ್ರೆ ಜಾಸ್ತಿ ಪರ್ಚೇಸ್ ಮಾಡಬೇಕಂತ ಟ್ರೇಡ್ ಡಿಸ್ಕೌಂಟ್ ಕೊಡ್ತಾರೆ, ಹೋಲ್ಸೇಲ್। कैश डिस्काउंट में क्या होता है, टू एनकरेज अर्ली पेमेंट, टू एनकरेज अर्ली और टाइमली पेमेंट ಮಾಡಾಕ ಇದು ಕ್ಯಾಶ್ ಡಿಸ್ಕೌಂಟ್ ಯೂಸ್ ಮಾಡ್ತಾರೆ। ತಿಳಿತಾ? ಓಕೆ, ಅರ್ಥ ಆಯ್ತಾ? ಇದು ಕ್ವೆಶ್ಚನ್ ನಂಬರ್ 6 ಮಟ್ಟ ಆಗಿದ್ರಿ, ಮತ್ತೆ ಮುಂದೆ ಕಂಟಿನ್ಯೂ ಮಾಡ್ತೀನಿ, ಸ್ಕ್ರೀನ್ ಶಾಟ್ ತಗೋಬೇಕು, ಮುಂದೆ ಕಂಟಿನ್ಯೂ ಮಾಡ್ತೀನಿ ಈಗ। So now question number 7, the section 8 2 marks ಒಳಗ question number 7 ನೋಡ್ರಿ, question number 7 ಐತಿ, if log 2 ಇದು log ಇದು logarithms anti logarithms ಅಲ್ಲಿ ಇನ್ ಕ್ವೆಶ್ಚನ್ ಬಂದಿದ್ದು, if log 2 is equal to 0.3010 and log 5 is equal to 0.6990, find the value of log 10 ವಿಥೌಟ್ ಯೂಸಿಂಗ್ ಲಾಗ್ ಟೇಬಲ್ಸ್। ಲಾಗ್ ಟೇಬಲ್ಸ್ ಯೂಸ್ ಮಾಡಕ್ ಹೋಗ್ಬೇಡ್ರಿ, ಡೈರೆಕ್ಟ್ ಆನ್ಸರ್ ಮಾಡ್ರಿ ಅಂತ ಕ್ವಶನ್ ಐತಿ। ಸಿಂಪಲ್ ನೋಡ್ರಿ, ಗಿವನ್ log 2 is equal to 0.3010 and log 5 is equal to 0.6990, log 10 ವ್ಯಾಲ್ಯೂ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು। ಅದಕ್ಕೆ ಸಿಂಪಲ್ ನೋಡ್ರಿ, log 10 ಮಾಡ್ಬೇಕಲ್ಲ ನೀವು, 10 ಮಾಡ್ಬೇಕು, ಅದಕ್ಕೆ 10 ಹೆಂಗ ಬರ್ದ್ರಿಪ್ಪ, 2 into 5, 2 into 5 10 ಬಂತಲ್ಲ, ನಿಮಗೆ 10 ಬೇಕು, ಅದಕ್ಕೆ ಸಿಂಪಲ್ 10 is equal to 2 into 5 ಮಾಡ್ರಿ, 2 into 5 10, ಅದಕ್ಕೆ ಏನ್ರಿಪ್ಪ 2 into 5 ಮಾಡ್ರಿ, ತಿಳಿತಾ? 10 is equal to 2 log 2 into log 5, ಅದಕ್ಕೆ 2 into 5 10 ಬಂತಲ್ಲ is equal to, ಓಕೆ। ಬಟ್ ಲಾಗ್ ಪ್ರಾಪರ್ಟಿ ನಮ್ಗೆ ಏನ್ ಹೇಳ್ತಾರಪ್ಪ, ಲಾಗ್ ಪ್ರಾಪರ್ಟಿ ಇನ್ 10 is equal to 2 into 5 ಐತಿ, ಓಕೆ। ಬಟ್ ಲಾಗ್ ಪ್ರಾಪರ್ಟಿ is equal to log AB ರೂಲ್, ಇದು log AB ಅಂದ್ರೆ a into b, log ab a into b is equal to log a plus log b ಮಾಡ್ಕೋಬೇಕಂತ, log a plus log b ಮಾಡ್ಕೋಬೇಕಂತ। ಅದಕ್ಕೆ log 10 is equal to log 2 plus log 5 into ಬರಂಗಿಲ್ಲ, ಪ್ಲಸ್ ಮಾಡ್ಕೋಬೇಕು, log 5 ಮಾಡ್ಕೋಬೇಕು। log 2 0.3010 plus log 5 0.6990, ಎರಡು ಪ್ಲಸ್ ಮಾಡಿಪ್ಪ 1.400, ಇದು ನಿಮ್ದು ಏನ್ರಿಪ್ಪ log 10 ವ್ಯಾಲ್ಯೂ, ತಿಳಿತಾ? ಇಷ್ಟು ಮಾಡಬೇಕು। समझ में आ गया? log 2 का वैल्यू आपको दिया, log 5 का वैल्यू आपको दिया, आप log 10 मालूम करना। सिंपल 10 कैसे आता, ये 10 कैसे आता, 2 और 5 को इंटू कर दो, 2 into 5 10 होता क्या नहीं, तो सिंपल 2 into 5 होता। बट log प्रॉपर्टी हमारी क्या कहती है हमारे को, log ab इंटू, log ab का मतलब क्या है, a इंटू b, log ab is equal to log a plus log b, इंटू नहीं आता प्लस आता, बोल के बोल रहा है नहीं हमारे को, तो सिंपल log 10 is equal to log 2 प्लस इंटू की जगह प्लस आना log 5 आता, ठीक है। log 2 हमारा 0.3010 प्लस log 5 हमारा 0.6990, दोनों को प्लस कर तो आपको मिलेगा 1.400, ये है आपका log 10 की वैल्यू। सिंपल, समझ में आ गया? बहुत सिंपल था, ओके। क्वेश्चन नंबर 8, एक्सप्लेन प्रॉफिट विथ एन एग्जांपल। प्रॉफिट मीनिंग ಬರಿಬೇಕು, ಆಮೇಲೆ ಎಕ್ಸಾಂಪಲ್ ಬರಿಬೇಕು, ಹೆಂಗಂತ ಸಿಂಪಲ್ ನೋಡ್ರಿ, प्रॉफिट is the difference,
Okay, simple. Difference between selling price and cost price is called a profit. Okay. Example, with an example. Example, a material andre goods. A material is a purchased andre cost price for rupees 100 and sold for rupees 200. So the profit, simple. Profit is equal to selling price minus cost price. Profit is the difference between selling price and cost price. Profit is selling price minus cost price. Selling price is 3, so sold. Selling price is 3 200 minus cost price purchase is 100. 200 minus 100 कर दो आपको मिलेगा रुपीज 100. ये है तुम्हारा प्रॉफिट. सिंपल. गॉट इट? ओके. क्वेश्चन नंबर 9. An agent sold goods worth rupees 25,000. Sales value goods sold at 25,000. If the agent charges 2% commission, agent commission is 2%. Find the amount received by the merchant. Merchant andre owner. Merchant andre owner. So goods given, goods sold ಎಷ್ಟು 25,000. ಕಮಿಷನ್ ಎಷ್ಟು 2%. ಕಮಿಷನ್ ಎಷ್ಟು 2%. 2% ಅಂದ್ರೆ 2 by 100. 2 by 100 into 25,000 ಮೇಲೆ 2% ಕಮಿಷನ್ ಕೊಡ್ರಿ. ಎಷ್ಟು ಬಂದ್ರಿ rupees 500. So amount received by the merchant is equal to sales. ಇದು ಸೇಲ್ಸ್. ಗೂಡ್ಸ್ ಸೋಲ್ಡ್ ಅಂದ್ರೆ ಸೇಲ್ಸ್ ಮೈನಸ್ ಕಮಿಷನ್. ಸೇಲ್ಸ್ ಒಳಗೆ ಕಮಿಷನ್ ತೆಗೀರಿ, ಮೈನಸ್ ಮಾಡಿ. ಸೇಲ್ಸ್ ಮೈನಸ್ ಕಮಿಷನ್. ಸೇಲ್ಸ್ ಎಷ್ಟ 25,000 ಮೈನಸ್ ಕಮಿಷನ್ ಎಷ್ಟ 500 रुपीज 24,500. समझ में आ गया? गुड्स सोल्ड हो रहा कितने का 25,000 का. कमीशन कितना ले रहा एजेंट 2%. तो अमाउंट रिसीव्ड बाय द मर्चेंट को कितना मिलता बोल के, मतलब शॉप ओनर मतलब ओनर को कितना मिलता बोल के. तो गुड्स सोल्ड 25,000, कमीशन कितना तुम्हारा 2%. 2 by 100 इंटू अमाउंट कितनी 25,000 के ऊपर 2% निकालो, आपको मिलेगा 500. सो अमाउंट रिसीव्ड बाय द मर्चेंट इज इक्वल टू सेल्स माइनस कमीशन. सेल्स तुम्हारा है 25,000, कमीशन तुम्हारा है 500. लेस कर दो, आपको मिलेगा 24,500. सिंपल था ये भी. ओके, 2 मार्क्स. क्वेश्चन नंबर 10. मार्क्ड प्राइस यावदा मार्क्ड प्राइस ऑफ एन आर्टिकल इज रुपीस 2,000. Find the net. Okay, find the net price. Net price. Find the net price if a trade discount is 5%. So marked price. Just a minute. Okay, so trade discount is 5%. ಸೊ 5 ಅಂದ್ರೆ 5 ಡಿವೈಡೆಡ್ ಬೈ 100 ಇಂಟು 2000 ಮಾಡ್ರಿ rupees 100 ಬಂತು. ಕರೆಕ್ಟಾ? ನೆಟ್ ಪ್ರೈಸ್ ಮಾಡ್ಕೋಬೇಕಂತ. ಅದಕ್ಕೆ ನೆಟ್ ಪ್ರೈಸ್ ಇಸ್ ಈಕ್ವಲ್ ಟು ಮಾರ್ಕ್ಡ್ ಪ್ರೈಸ್ ಮೈನಸ್ ಟ್ರೇಡ್ ಡಿಸ್ಕೌಂಟ್. ಮಾರ್ಕ್ ಪ್ರೈಸ್ ನಿಂದ 2000 ಮೈನಸ್ ಟ್ರೇಡ್ ಡಿಸ್ಕೌಂಟ್ ನಿಂದ 100 माइनस ಮಾಡ್ರಿ rupees 1,900. समझ में आ गया? मार्क्ड प्राइस तुम्हारा कितना है 2000 है. ट्रेड डिस्काउंट कितना है 5%. मतलब 5 डिवाइडेड बाय 100 इंटू 2000 कर दो, आपको मिलेगा rupees 100. तुम लोग मालूम क्या करना, नेट प्राइस आप लोग मालूम करना. तो नेट प्राइस इज इक्वल टू मार्क्ड प्राइस माइनस ट्रेड डिस्काउंट. मार्क प्राइस 2000 माइनस ट्रेड डिस्काउंट 100 रुपीज. 2000 माइनस 100 1,900. सिंपल था. ओके, लास्ट वन विल सी. डिफाइन डेप्रिसिएशन. डेप्रिसिएशन मीनिंग. डेप्रिसिएशन is the gradual means continuous. Is the gradual decrease in the value of fixed asset. याद asset है fixed. कौन सा fixed asset? Due to wear, use and tear means passage of time, obsolescence and or usage during its useful life. It is the total definition of depreciation. Very beautiful meaning of depreciation. Just keep it mind these 2 marks questions. Okay, if some more are there I will shoot, otherwise you take the screenshot. We'll continue the shoot. So now question number 12. Question number 12 ಏನೈತೆ ನೋಡ್ರಿ. ಎಕ್ಸ್ಪ್ಲೇನ್ ಡೈರೆಕ್ಟ್ ಪ್ರಪೋರ್ಷನ್. ಡೈರೆಕ್ಟ್ ಪ್ರಪೋರ್ಷನ್ ಮೀನಿಂಗ್ ಬರ್ರಿ ಅಂತ. ರೇಷಿಯೋ ಅಂಡ್ ಪ್ರಪೋರ್ಷನ್ ಚಾಪ್ಟರ್ ಐತಲ್ಲ, ಅಲ್ಲಿ ನಾನು ನಿಮ್ಗೆ ಹೇಳೇನ್ರಿ. ಡೈರೆಕ್ಟ್ ಪ್ರಪೋರ್ಷನ್ ಮೀನಿಂಗ್ ಅದ ಮೀನಿಂಗ್ ಕಾಪಿ ಪೇಸ್ಟ್ ಮಾಡೀನಿ ಇಲ್ಲಿ. ಮತ್ತು ನಾನು ಕ್ವಾಂಟಿಟೀಸ್ ಆರ್ ಸೇಡ್ ಟು ಬಿ ಇನ್ ಡೈರೆಕ್ಟ್ ಪ್ರಪೋರ್ಷನ್ when an increase or decrease in one kind
is accompanied by an increase or decrease in the other. समझ में आया? यह है मीनिंग डायरेक्ट प्रोपोर्शन का. कॉम्बिनेशन अर्थमेटिक प्लेलिस्ट में जाके चेक करो, ये आपको लिया हूं मैं. क्वेश्चन नंबर 13. क्वेश्चन नंबर 13 है फाइंड द वैल्यू ऑफ x if 2 raised to 3 is equal to 10 raised to x. अदर बरीले 2 raised to 3 is equal to 10 raised to x. समझ में आ रहा? सिंपल 2 divided by 3 ಮಾಡ್ಕೋಬೇಕು. 2 divided by 3 is equal to 10 divided by x. ಆಮೇಲೆ ಕ್ರಾಸ್ ಕನೆಕ್ಷನ್ ಮಾಡ್ರಿ. ಕ್ರಾಸ್ ಕನೆಕ್ಷನ್. ಓಕೆ, 2 into x is equal to 3 into 10. 3 into 10. 2 into x means 2x is equal to 3 into 10 means 30. x as it is, 30 as it is divided by 2 इले तगोरी. x is equal to 15. समझ में आ गया? जैसा दिया वैसा लिख लो. 2 divided by 3 करो इसको, is equal to इसको 10 divided by x करो. उसके बाद में क्रॉस कनेक्शन लगाओ. इसको 2 into x करो is equal to 3 into 10 करो. 2 into x का मतलब 2x is equal to 3 into 10 का मतलब 30. x as it is, 30 as it is divided by 2 नीचे ले लो. x is equal to 15 आपका. Okay, got it? Okay. Question number 14. What is installment buying? Installment buying chapter ಮೇಲೆ ಕ್ವಶನ್ ಬಂದದ್ದು. ಓಕೆ, ಇನ್ಸ್ಟಾಲ್ಮೆಂಟ್ ಬೈಯಿಂಗ್ ಅಂದ್ರೆ ಏನು? ಸೊ ಇನ್ಸ್ಟಾಲ್ಮೆಂಟ್ ಅಂದ್ರೆ ಮಂತ್ಲಿ ಇಯರ್ಲಿ, ಮಂತ್ಲಿ ಕೊಡ್ಬೇಕು, ಇಲ್ಲಾಂದ್ರೆ 6 ಮಂತ್ಲಿ, ಇಲ್ಲಾಂದ್ರೆ ಕ್ವಾರ್ಟರ್ಲಿ. ಓಕೆ, ಆ ತರ ಕೊಡ್ಬೇಕು ಇನ್ಸ್ಟಾಲ್ಮೆಂಟ್. ಪೂರ ಅಮೌಂಟ್ ಒಂದ್ಸಲ ಕೊಡಂಗಿಲ್ಲ. ಇನ್ಸ್ಟಾಲ್ಮೆಂಟ್ ಬೈಯಿಂಗ್ ಇಸ್ ಅ ಸಿಸ್ಟಮ್ ಆಫ್ ಬೈಯಿಂಗ್ ಗೂಡ್ಸ್ in which the buyer pays, ಅಂದ್ರೆ ನಾವು buyer pays price in equal periodic installments. पूरा अमाउंट ಒಂದೇ ಸಲ ಕೊಡಂಗಿಲ್ಲ, ಇನ್ಸ್ಟಾಲ್ಮೆಂಟ್ಸ್ ಒಳಗೆ ಕೊಡ್ತೀರಿ ನೀವು. समझ में आ गया? इंस्टॉलमेंट के अंदर क्या होता है? बायर पूरे एक ही साथ पूरा पेमेंट नहीं करता, थोड़ा इंस्टॉलमेंट में पे करता, थोड़ा अमाउंट करके पे करता, पीरियोडिक इंस्टॉलमेंट्स में. समझ में आया? क्वेश्चन नंबर 14. नेक्स्ट है क्वेश्चन नंबर 15 नोड्री. क्वेश्चन नंबर 15. एक्सप्लेन effective rate of compound interest. Simple interest, compound interest ಆ ಚಾಪ್ಟರ್ ಇಂದ ಕ್ವೆಶ್ಚನ್ ಬಂದಿದ್ದು. Explain the effective rate of compound interest. Okay, the effective rate of compound interest ಅಂದ್ರೆ ಏನು ಅಂತ? It is the rate, it is the actual rate of interest. It is the actual rate of interest earned or paid in 1 year when interest is compounded more than once in a year. Okay, second year compound interest more, but first year actual interest, it is always higher than the nominal rate of interest. It is effective rate of compound interest actually higher than the nominal rate of interest. Question number 15 समझ में आ गया? नेक्स्ट है आपका क्वेश्चन नंबर 16. क्वेश्चन नंबर 16. At what rate of SI? SI means simple interest. CI means compound interest. Simple interest, a sum on the amount, a sum of money doubles ಅಂದ್ರೆ into 2, double ಅಂದ್ರೆ into 2, thrice ಅಂದ್ರೆ into 3 in 10 years. So simple interest base ಮೇಲೆ ಕ್ವೆಶ್ಚನ್ ಐತಿ. So amount A is equal to P bracket 1 plus RT. A ಅಂದ್ರೆ amount, P ಅಂದ್ರೆ principal, R ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್, T ಅಂದ್ರೆ ಟೈಮ್. ಬೇಕಂದ್ರೆ ನಿಮ್ ಸಂಬಂಧದಲ್ಲಿ ಬರಿತೀನಿ. A ಅಂದ್ರೆ ಏನ್ರಿಪ್ಪ? A ಅಂದ್ರೆ ಅಮೌಂಟ್, ಆಮೇಲೆ P ಅಂದ್ರೆ ಪ್ರಿನ್ಸಿಪಲ್, R ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್, T ಅಂದ್ರೆ ಟೈಮ್. ಅಂದ್ರೆ ಟೈಮ್. ಓಕೆ, ಸಿಂಪಲ್. ಸೊ ಫಾರ್ ಸಮ್ ಡಬಲ್, ಇಲ್ಲಿ ಡಬಲ್ ಐತಿ, ಸಮ್ ಡಬಲ್ ಅಂತ ಐತಿ. ಫಾರ್ ಸಮ್ ಡಬಲ್ ಇಸ್ ಈಕ್ವಲ್ ಟು, ಡಬಲ್ ಅಂದ್ರೆ 2, ಸಮ್ ಅಂದ್ರೆ 2, ಡಬಲ್ ಅಂದ್ರೆ 2. ಸೊ 2p ಐತಲ್ಲ ಅಲ್ಲಿ, 2p ಇಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಅಂದ್ರೆ P ಬ್ರಾಕೆಟ್ 1 ಪ್ಲಸ್ RT. ಇಲ್ಲೇ ಒಂದು P ಐತಿ, ಇಲ್ಲೇ ಒಂದು P ಐತಿ. P ಕ್ಯಾನ್ಸಲ್ ಮಾಡ್ರಿ, ಯಾಕಂದ್ರೆ ಇಲ್ಲಿ ಕಡೆ ಒಂದು P ಐತಿ, ಇಲ್ಲಿ ಒಂದು ಕಡೆ P ಐತಿ. P ಕ್ಯಾನ್ಸಲ್ ಮಾಡ್ರಿ. ಬಾಕಿ ಐತಿ 2 ಬಾಕಿ ಐತಿ. 2 ಇಲ್ಲೇ ಇಡ್ರಿ, 2 ಆಸ್ ಇಟ್ ಇಸ್. ಈಗ 1 ಇಲ್ಲಿ ಐತಿ, 1 ಆ ಬಾಜು ತಗೋರಿಪ್ಪ -1, ಪಾಸಿಟಿವ್ 1 ಐತಿ, ಆ ಬಾಜು ತಗೋರಿ -1, ಅದಕ್ಕೆ 2 - 1 ಇಸ್ ಈಕ್ವಲ್ ಟು ಬಾಕಿ ಐತಿ RT ಹಂಗ ಬಾಕಿ ಐತಿ, ಹಂಗ ಇಡ್ರಿ.
2 minus 1 1 is equal to RT same. ಸೊ ಈಗ ನೋಡ್ರಿಪ್ಪ RT is equal to 1 ಬಂತು. ಈಗ ಸೇಮ್ 1 is equal to RT ಅಂತ ಹೇಳಿ, ಅಂದ್ರೆ RT is equal to 1 ಅಂತ ಹೇಳ್ರಿ, ಕರೆಕ್ಟಾ? ಈಗ R ಇಡ್ರಿ, ಟೈಮ್ ಎಷ್ಟು ಐತಿಪ್ಪ? ಟೈಮ್ 10 ಇಯರ್ಸ್. ಟೈಮ್ ಎಷ್ಟು ರೀ? 10 ಇಯರ್ಸ್. ಅದಕ್ಕೆ T ಅಲ್ಲೇ 10 ಅಂತ ಬರ್ರಿ, is equal to 1 ಹೆಂಗೈತಿ ಹಂಗ ಬರ್ರಿ. R ಹೆಂಗೈತಿ ಹಂಗ ಬರ್ರಿ. R 1 as it is divided by 10 ಐತಲ್ಲ, 10 ಕೆಳಗಡೆ ತಗೋರಿ, 10 ಕೆಳಗಡೆ. ಈಗ R is equal to 1 by 10 ಮಾಡ್ರಿ 0.10. ಇದು ಪರ್ಸೆಂಟೇಜ್ ಒಳಗೆ ಮಾಡ್ಕೋಬೇಕಂದ್ರೆ ಏನ್ರಿಪ್ಪ? ಇಂಟು 100 ಮಾಡ್ಕೋಬೇಕು. ಯಾವಾಗಲೂ ಪರ್ಸೆಂಟೇಜ್ ಒಳಗೆ ಬೇಕಂದ್ರೆ ಏನ್ರಿಪ್ಪ? ಇಂಟು 100 ಮಾಡ್ಕೋಬೇಕು. ಇಂಟು 100 ಮಾಡಿರಿಪ್ಪ. ಇಂಟು 100 ಅಂತ 0.10 इंटू 100 ಮಾಡಿರಿಪ್ಪ. ಎಷ್ಟು ಬಂತ? 10%. R is equal to 10%. समझ में आ गया? ये क्वेश्चन क्या है? ये कौन से रेट R मान लो, रेट मतलब रेट ऑफ इंटरेस्ट R. SI का मतलब सिंपल इंटरेस्ट, CI का मतलब कंपाउंड इंटरेस्ट. ए सम ऑफ मनी डबल, ओके, 2 इन 10 इयर्स. सो सिंपल इंटरेस्ट के अंदर हमारा अमाउंट का फॉर्मूला क्या है? अमाउंट इज इक्वल टू A इज इक्वल टू P ब्रैकेट 1 प्लस RT. ए का मतलब अमाउंट, P का मतलब प्रिंसिपल, R का मतलब रेट ऑफ इंटरेस्ट, T का मतलब टाइम. सो फॉर सम डबल, यहाँ पे सम क्या हो रहा है? डबल हो रहा, डबल. सो 2P यहाँ पे रखना है 2, सम डबल क्या हो रहा है? डबल हो रहा. तो 2P इज इक्वल टू P एज इट इज. P है देखो जो एज इट इज. सो अमाउंट देंगे 2P, सम डबल हो रहा, तो 2P इज इक्वल टू P ब्रैकेट 1 प्लस RT. सो P और P कैंसल, क्यों? यहाँ पे इज इक्वल टू में सेंटर में इज इक्वल टू, तो P और P कैंसिल कर दो. 2 बचा, ये पॉजिटिव 1 को उधर लेके जाओ तो नेगेटिव 1, माइनस 1 इज इक्वल टू RT एज इट इज. 2 minus 1 1, RT as it is. 1 is equal to RT और RT is equal to 1, same. Okay, next R as it is. T means a time, 10 years. T is equal to time, 10 years is equal to T is equal to 1. Okay, R as it is, 1 as it is divided by 10 ಕೆಳಗಡೆ नीचे ले लो. आपको 1 R is equal to कितना बचेगा? 1 by 10 करे तो 0.10 आएगा. इसको परसेंटेज में कन्वर्ट करने के लिए इंटू 100 आपको मिलेगा R 10%. समझ में आया? ओके, नेक्स्ट है लास्ट है डिफाइन इमीडिएट एन्युटी. इमीडिएट एन्युटी ಅಂತ ಹೇಳಿದ್ರೆ ಪಲ್ಲಿ ಏನಂದ್ರೆ ಇಮಿಡಿಯೇಟ್ ಎನ್ಯುಟಿ ಅಂತ ಹೇಳಿದ್ರೆ. ಡಿಫೈನ್ ಇಮಿಡಿಯೇಟ್ ಎನ್ಯುಟಿ. ಎನ್ಯುಟಿ ಡೆಪ್ರಿಸಿಯೇಷನ್ ಚಾಪ್ಟರ್. ಇಟ್ ಇಸ್ ಡೆಪ್ರಿಸಿಯೇಷನ್ ಚಾಪ್ಟರ್. ಎನ್ಯುಟಿ इट इज, देखो यहाँ पे, इट इज एन एन्युटी in which the first payment is made at the end of first period. First payment is made at the end of first period, and the remaining payment continue at equal intervals thereafter. First payment first period के end ही ಕೊಡ್ತೀವಿ, remaining payments इक्वल कंटिन्यू इंस्टॉलमेंट्स में आप लोग पे करते हैं. गॉट इट? दिस इज द डिफाइन इमीडिएट एन्युटी आंसर. ओके, सो टिल देन टेक द स्क्रीनशॉट. इफ एक्स्ट्रा आर देयर आई विल शूट इन दिस वीडियो ओनली. ओके, टेक द स्क्रीनशॉट. ನೆಕ್ಸ್ಟ್ ಕ್ವಶನ್ ನಂಬರ್ 18. ಕ್ವಶನ್ ನಂಬರ್ 18 ನಮ್ದು ಏನೈತ್ರಿಪ್ಪ? ಡಿಫೈನ್ ರೇಷಿಯೋ. ರೇಷಿಯೋ ಅಂದ್ರೆ ಏನ್ರಿ ಅಂತ. ರೇಷಿಯೋ ಇಟ್ ಈಸ್ ರಿಲೇಷನ್. ರೇಷಿಯೋ ಅಲ್ಲ, ಇಟ್ ಈಸ್ ರಿಲೇಷನ್. ओके, इट इज, देखो यहाँ पे, इट इज रिलेशन और कंपैरिजन between two or more items of the same kind or type of the same unit. I already discussed this ratio meaning in a commercial arithmetic playlist. Okay, ratio meaning it is 2 for 2 marks. Next question, if log 5 is equal to 0.6990 comma find log 125. 5 ಎಲ್ಲೈತಿ, log 125 ಎಲ್ಲೈತಿ without using logarithm table. logarithm table ಯೂಸ್ ಮಾಡಕ್ ಹೋಗ್ಬೇಡ್ರಿ. given log 5 is equal to 0.6990. ನಮಗೆ log 125 ಬೇಕು. 125 is equal to 125 ಹೆಂಗ್ ಬರ್ತದಪ್ಪ? 5 ಕ್ಯೂಬ್. 5 into 5 25, 25 into 5 125. ತಿಳಿತಾ? 5 ಕ್ಯೂಬ್ 125 ಬರ್ಬೇಕಂದ್ರೆ ಏನ್ರಿಪ್ಪ? 5 ಕ್ಯೂಬ್ ಬರ್ಬೇಕು. 5 into 5 25, 25 into 5 125. ತಿಳಿತಾ? ಈ ತರ 5 ಕ್ಯೂಬ್ 5 ಕ್ಯೂಬ್ ಅಂದ್ರೆ 3 ಅಂದ್ರೆ 5 3 ಅಂದ್ರೆ ಏನ್ರಿಪ್ಪ? 5 ಕ್ಯೂಬ್. ಈಗ log 125 is equal to log 5 into 3. log 5 ಗೆ 3 ಸಲ ಇಂಟು ಮಾಡ್ಕೋಬೇಕು.
ಇಂಟು 3 ಅಂತ ಮಾಡ್ಕೋಬೇಕು ಸಿಂಪಲ್. log 125 is equal to log 5 ಶಿತ್ತಿ 0.6990 ಇಂಟು 3 ಮಾಡಿಬಿಟ್ರಿಪ್ಪ. log 125 is equal to 0.6990 ಇಂಟು 3 ಮಾಡಿಪ್ಪ 2.0970 ತಿಳಿತಲ್ಲ. ಓಕೆ 125 ಹೆಂಗೆ ಬರ್ತದೆ ನಿಮ್ದು 5 ಇಂಟು 5 25 25 ಇಂಟು 5 125 ಅದಕ್ಕೆ 3 ಸಲ इक्वल ಇದು ಮಾಡ್ಕೋಬೇಕು. समझ में आया क्या है आपको log 5 दिया उन्हें log 125 मालूम करो विदाउट यूजिंग लॉगरिथम टेबल बोल के बोला. तो log 5 is equal to 0.6990 दिया, हमारे को चाहिए 125. 125 कैसे आता 5 के टेबल से आता 5 इंटू 5 25 25 इंटू 5 125 आता. समझ में आया ना 5 को 3 बार इंटू करना तो हमारे को मिलेगा 125 मिलेगा. 5 इंटू 3 नहीं 5 इंटू 5 25 25 इंटू 5 125 इसलिए 5 क्यूब. log 125 is equal to log 5 को इंटू 3 बार करना. 125 is equal to log 5 तुम्हारा कितना है 0.6990 इंटू 3 कर दो उसको, आपको मिलेगा 2.097. ये आपका log 125. गॉट इट. नेक्स्ट क्वेश्चन नोटिए. इफ प्रिंसिपल P 1000 रेट ऑफ इंटरेस्ट 3% per annum PA ಅಂದ್ರೆ per annum time is equal to 6 months. ಫೈಂಡ್ ಸಿಂಪಲ್ ಇಂಟ್ರೆಸ್ಟ್ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಎಸ್ ಐ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ನೋಡ್ರಿಪ್ಪ. ಎಸ್ ಐ ಇಸ್ ಈಕ್ವಲ್ ಟು ಪಿ ಇಂಟು ಆರ್ ಇಂಟು ಟಿ ಡಿವೈಡೆಡ್ ಬೈ 100. ಎಸ್ ಐ ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್, ಪಿ ಅಂದ್ರೆ ಪ್ರಿನ್ಸಿಪಲ್, ಆರ್ ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್, ಟಿ ಅಂದ್ರೆ ಟೈಮ್ ಡಿವೈಡೆಡ್ ಬೈ 100. ಪಿ ಪ್ರಿನ್ಸಿಪಲ್ ಎಷ್ಟಿದ್ರಿ 1000 ಇಂಟು ಆರ್ ರೇಟ್ ಆಫ್ ಇಂಟ್ರೆಸ್ಟ್ 3 ಐತಿ 3 ಇಂಟು ಟೈಮ್ ನಮಗೆ ಟೈಮ್ ಬೇಕು. ಟೈಮ್ ಅಂದ್ರೆ 0.5 ಹೆಂಗ್ ಬಂದ್ರಿ ಟೈಮ್ ಇಲ್ಲೈತೆ ನೋಡ್ರಿಪ್ಪ. ಎಷ್ಟು ಮಂತ್ ಅದು 6 ಮಂತ್ಸ್ ಡಿವೈಡೆಡ್ ಬೈ 1 ಇಯರ್ ಒಳಗೆ ಎಷ್ಟು ಮಂತ್ಸ್ ರೀಪ್ಪ 12. ಅದಕ್ಕೆ ನಮ್ಗೆ ಇಯರ್ಲಿ ಬೇಕು. ಬೈ ಚಾನ್ಸ್ 6 ಇಯರ್ಸ್ ಅಂತ ಕೊಟ್ಟಿದ್ರೆ ಡೈರೆಕ್ಟ್ 6 ತಗೋಬೇಕು. ಇಯರ್ಸ್ ಕೊಟ್ಟಿದ್ರೆ ಡೈರೆಕ್ಟ್ ರೆಡಿಮೇಡ್ ತಗೋಬೇಕು 6 ತಗೋಬೇಕು. ಬಟ್ ಮಂತ್ಸ್ ಕೊಟ್ಟಿದ್ರೆ ಡಿವೈಡ್ ಬೈ 12 ಮಾಡ್ಕೋಬೇಕು. 6 ಮಂತ್ಸ್ ಡಿವೈಡ್ ಬೈ 12 ಮಾಡಿ 0.5 ತಗೋರಿ ಡಿವೈಡೆಡ್ ಬೈ 100 ಅಂದ್ರೆ ಆಸ್ ಇಟ್ ಇಸ್. 1000 ಇಂಟು 3 ಇಂಟು 0.5 ಮಾಡ್ರಿ 1500 ಡಿವೈಡ್ ಬೈ 100 ಆಸ್ ಇಟ್ ಇಸ್. ಎಷ್ಟು ಬಂದಿದ್ದು ₹15. समझ में आप लोगों के क्या है प्रिंसिपल दिया, रेट ऑफ इंटरेस्ट दिया, पर एनम टाइम दिया 6 मंथ से कैलकुलेट क्या करना सिंपल इंटरेस्ट मालूम करना. तो एस आई इज इक्वल टू पी इंटू आर इंटू टी डिवाइड बाय 100. ये सिंपल इंटरेस्ट का फॉर्मूला. एस आई का मतलब सिंपल इंटरेस्ट, पी प्रिंसिपल, रेट ऑफ इंटरेस्ट, टाइम 100. तो प्रिंसिपल 1000 है इंटू रेट ऑफ इंटरेस्ट 3 है इंटू टाइम हमारे को मंथ में दिया. जब भी मंथ में देता है डिवाइड बाय 12 करना. ईयर्स में दिया तो ईयर्स डायरेक्ट लेना. 6 ईयर्स बोल के दिया तो 6 ईयर्स, 5 ईयर्स बोल के दिया तो 5 लेना है डायरेक्ट. अगर मंथ में दिया तो डिवाइड बाय 12 करना कंपलसरी. तो हमारे को मंथ में दिया टाइम तो 6 मंथ से डिवाइड 12 करो 0.5 आता 0.5 ले लो. इसको सॉल्व करो आपको मिलेगा ₹15. ये आपका सिंपल इंटरेस्ट. समझ में आएगा नहीं, इजी था. नेक्स्ट क्वेश्चन नंबर 21. फाइंड द कंपाउंड इंटरेस्ट. ओके सिंपल इंटरेस्ट कंपाउंड इंटरेस्ट चैप्टर है. Find the compound interest on ₹1000 for 2 years. ಎಷ್ಟು years? 2 years. Time ಎಷ್ಟು 2 years at 2% per annum. Got it? So compound interest formula. It is compound interest formula. A is equal to P bracket 1 plus R by 100 bracket upon a T. A means amount, P means principal, R means rate of interest, T means time. So P as given 1000 bracket 1 as it is plus R rate of interest 2%. So 2 divided by 100 time 2 years. So 2 time 2 years means 2 time 2. So 1000 bracket 1 plus 2 divided by 100 0.02 bracket complete 2 as it is. 1000 as it is 1 plus 0.02 1.02 bracket upon T. So 1000 as it is into 1000 into 1.02. क्या इससे कैलकुलेटर तो करी कैलकुलेटर अल्ले 1.02 into equal 1.02 into equal ಮಾಡ್ರಿ 1.02 into equal sign 1.02 ಟೈಪ್ ಮಾಡ್ರಿ into sign equal sign ನೋಡ್ರಿ ಎಷ್ಟ್ರಿಪ್ಪ 1.0404 ಇಂಟು ಮಾಡ್ರಿ 1040.4 ಇದು ಅಮೌಂಟ್ ನಿಮ್ದು. ಈಗ ಕಂಪೌಂಡ್ ಇಂಟ್ರೆಸ್ಟ್ ಮಾಡ್ಕೋಬೇಕು. ಅದಕ್ಕೆ ಸಿ ಐ ಇಸ್ ಈಕ್ವಲ್ ಟು ಎ ಮೈನಸ್ ಪಿ. ಸಿ ಐ ಅಂದ್ರೆ ಕಂಪೌಂಡ್ ಇಂಟ್ರೆಸ್ಟ್, ಎ ಅಂದ್ರೆ ಅಮೌಂಟ್, ಪಿ ಅಂದ್ರೆ ಪ್ರಿನ್ಸಿಪಲ್. ಅಮೌಂಟ್ 1040.4 ಮೈನಸ್ ಪಿ ಪ್ರಿನ್ಸಿಪಲ್ 1000
1000 मार्टी ₹40.4 इन द कंपाउंड इंटरेस्ट। समझ में आ गया? कंपाउंड इंटरेस्ट मालूम करने का है, प्रिंसिपल आपको दिया, टाइम आपको दिया 2 years, रेट आपको दिया 2%। A इज इक्वल टू पी ब्रैकेट 1 प्लस आर अपॉन 100t। प्रिंसिपल हमारे पास 1000 है, 1 एज इट इज, आर हमारा कितना है 2%, 2/100 है, उसके बाद में टी हमारा कितना है 2 years, ले लो 1000, उसके बाद में 1, 2/100 0.02 ब्रैकेटेड 2, 1000, 1 प्लस 0.02 1.02, 2 एज इट इज 1000 इंटू, अब इसको करना है नहीं सॉल्व करना है तो टाइप करो कैल्सी में 1.02 इंटू इक्वल दबाओ, आपको मिलेगा 1.0404, इसको इंटू कर दो आपको मिलेगा 1040.4। कंपाउंड इंटरेस्ट इज इक्वल टू अमाउंट माइनस प्रिंसिपल, अमाउंट कितना है आपका 1040 माइनस 40.4 माइनस पी कितना है आपका 1000, सॉल्व करो ₹40.4 आपको मिलेगा कंपाउंड इंटरेस्ट। गॉट इट? सिंपल था। नेक्स्ट क्वेश्चन नंबर 22, नेम एनी टू मेथड्स ऑफ फाइंडिंग डेप्रिसिएशन। डेप्रिसिएशन कैलकुलेट मारा कर 2 मेथड्स कितने हैं, 2 मेथड्स मालूम करो सिर्फ। फर्स्ट मेथड स्ट्रेट लाइन मेथड, SLM स्ट्रेट लाइन मेथड। सेकंड WDV रिटर्न डाउन वैल्यू मेथड। ओके, 2 मेथड्स। ओके, नेक्स्ट क्वेश्चन नंबर 23, राइट द डिफरेंस बिटवीन annuity due and immediate annuity difference. So first column annuity due, second column immediate annuity, only 2 difference. annuity due ಒಳಗ यहाँ पे क्या होता है, फर्स्ट इंस्टॉलमेंट पेड इमीडिएटली, इमीडिएट annuity में फर्स्ट इंस्टॉलमेंट पेड आफ्टर द फर्स्ट पीरियड। annuity due second difference earns more interest, immediate annuity earns less interest. Okay, the theory part, got it? So take the screenshot, if possible I will take more questions in one video only. So question number 24, I think it is the last part. Question number 24, if 2% of x is equal to 10, find x. Okay, 2% ಅಂದ್ರೆ ಏನ್ರಿಪ್ಪ 2 divided by 100 ಆಫ್ ಅಂದ್ರೆ ಇಂಟು x ಅಂದ್ರೆ x is equal to 10 ಅಂದ್ರೆ 10. ಈಗ ಸಿಂಪಲ್ ನೋಡ್ರಿ, ಏನ್ ಮಾಡ್ಬೇಕಾ, x ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ನೀವು. ಅದಕ್ಕೆ x ಹೆಂಗೈತೆ ನೋಡ್ರಿ, ಹಂಗ ಬರ್ರಿ, is equal to ಹಂಗ 10 ಹೆಂಗೈತಿ ಹಂಗ ಇಂಟು ಇದು ಮತ್ತೆ ಇದು ಇಂಟು ಮಾಡ್ರಿ, 10 into 100, 10 into 100, ಅದಕ್ಕೆ ಏನ್ರಿಪ್ಪ 10 into 100 ಡಿವೈಡೆಡ್ ಬೈ ಬಾಕಿ ಏನೈತಿ 2 ಇದೆ, ಬಾಕಿ 2 ಕೆಳಗಡೆ ತಗೋರಿಪ್ಪ, 2 ಕೆಳಗಡೆ. ಈಗ ಮಾಡ್ರಿ 10 into 100 1000 डिवाइड 2, x is equal to 500. समझ में आया? बहुत सिंपल है। 2% ऑफ x is equal to 10, x की वैल्यू मालूम करो तो सिंपल, 2% का मतलब क्या, 2 divided by 100, 2/100 ऑफ का मतलब इंटू x एज इट इज, गुड 10, ठीक है। हम लोग क्या मालूम करना, x मालूम करना, तो x एज इट इज इक्वल टू 10 एज इट इज, 10 into 100 डिवाइडेड बाय बचा कौन 2, उसको नीचे ले लाओ, तो आपको मालूम पड़ेगा सभी x is equal to 500. गॉट इट? ओके, नेक्स्ट क्वेश्चन नंबर 25, इफ 2 dozens, 1 dozen means 12, 1 dozen means, डजन ಅಂದ್ರೆ ಏನ್ರಿಪ್ಪ 12, डजन का मतलब क्या है 12, याद रखो डजन का मतलब क्या है 12. 2 dozens of oranges cost ₹500. What is the cost of 36 oranges? 36 orange, dozen ಬೇರೆ 36 oranges ಬೇರೆ. Given 2 dozens of oranges, dozen ಅಂದ್ರೆ 12, 2 dozen, 2 into 12, dozen ಅಂದ್ರೆ 12, 2 into 12 ಮಾಡ್ರಿ, 2 into 12 is equal to 24 oranges. 24 oranges ಗೆ ಕಾಸ್ಟ್ ರೂಪೀಸ್ ಎಷ್ಟ್ರಿಪ್ಪ 500. ನಮಗೆ 36 oranges ಕಾಸ್ಟ್ ಬೇಕು, ಅದಕ್ಕೆ ಏನ್ರಿಪ್ಪ ಆರೆಂಜಸ್ ಮತ್ತೆ ಕಾಸ್ಟ್, ಆರೆಂಜಸ್ ಎಷ್ಟ್ರಿಪ್ಪ ಟೋಟಲ್ 24 oranges, ಕಾಸ್ಟ್ ಎಷ್ಟ್ರಿ 500. ನಮಗೆ 36 oranges ಗೆ ಕಾಸ್ಟ್ ಎಷ್ಟ್ರಿ ನಮಗೆ ಗೊತ್ತಿಲ್ಲ, ಅದಕ್ಕೆ ಕ್ರಾಸ್ ಕ್ವಶನ್ ಮಾರ್ಕ್. Cost of 36 oranges, cost of 36 oranges is equal to 36 into 500 divided by बाकी नहीं 24 ಕೆಳಗಡೆ ₹750. समझ में आया? ये क्वेश्चन क्या है, डजन का मतलब हमेशा कितना 12 डजन ऑरेंजेस को कितना है 500 रुपीज कॉस्ट है. व्हाट इज द कॉस्ट ऑफ 36 ऑरेंजेस की कॉस्ट कितनी है आपको पूछ रहा, ठीक है. तो गिवन 2 डजन ऑफ ऑरेंजेस,
इज इक्वल, डजन का मतलब क्या, 12, 2 इंटू 12 कर दो, 2 इंटू 12 कितने, 24 ऑरेंजेस है तुम्हारे पास, उसकी कॉस्ट कितनी, 500। हमारे को कॉस्ट कितनी चाहिए, 36 ऑरेंजेस की हमारे को कॉस्ट चाहिए। तो ऑरेंजेस और कॉस्ट, ऑरेंजेस कितने हैं, 24 ऑरेंजेस, उनकी कॉस्ट कितनी है, 500। अब ऑरेंजेस हमारे पास कितने, 36 ऑरेंजेस हमारे पास है, तो उनकी कॉस्ट कितनी है हमारे को नहीं मालूम, तो मालूम करना है, क्रॉस क्वेश्चनिंग। कॉस्ट ऑफ 36 ऑरेंजेस कैसे, 36 इंटू 500 डिवाइडेड बाय 24, इसको सॉल्व करो, आपको मिलेगा ₹750। ठीक है, कॉस्ट ऑफ 36 ऑरेंजेस। नाउ क्वेश्चन नंबर 26, आई थिंक इट्स अ लास्ट। इफ 15 men can do a job in 36 days, how many men are required to do it in 30 days? Simple. Men days, men ಎಷ್ಟು 15 men, days ಎಷ್ಟು 36, ಈಗ days ಎಷ್ಟು 30, men ನಮಗೆ ಗೊತ್ತಿಲ್ಲ, ಕ್ವಶನ್ ಮಾರ್ಕ್. men ಮತ್ತೆ ಡೇಸ್ ವರ್ಕ್ ಅಂಡ್ ಟೈಮ್ ಬೇಸ್ ಮೇಲೆ ಕ್ವಶನ್ ಇದು, ಪ್ಲೇ ಲಿಸ್ಟ್ ಚೆಕ್ ಮಾಡ್ರಿ, ಕಮರ್ಷಿಯಲ್ ಅರ್ಥಮೆಟಿಕ್ ಇಂಪಾರ್ಟೆಂಟ್ ಇದು. men ಮತ್ತೆ ಡೇಸ್ ಕ್ವಶನ್ ಬಂದ್ರೆ ಡೈರೆಕ್ಟ್ ಕನೆಕ್ಷನ್ ಮಾಡ್ಕೋಬೇಕು, ಡೈರೆಕ್ಟ್ ಕ್ರಾಸ್ ಕನೆಕ್ಷನ್ ಬರಂಗಿಲ್ಲ, ಡೈರೆಕ್ಟ್ ಕನೆಕ್ಷನ್ ಮಾಡ್ಕೋಬೇಕು ನೀವು men ಮತ್ತೆ ಡೇಸ್ ಕ್ವಶನ್ ಒಳಗೆ. ಈಗ men is equal to 15 into 36 divided by 30 ಮಾಡ್ರಿ ಎಷ್ಟು 18. how many more men ಅಂತ, ಅದಕ್ಕೆ ಏನ್ರಿಪ್ಪ, more men required is equal to 18 men. 18 men minus 15 men, ಎಷ್ಟು men ಬೇಕು ನಮಗೆ, 3 men एक्स्ट्रा ಬೇಕು, 3 men एक्स्ट्रा ಬೇಕು. समझ में आया क्वेश्चन क्या है? 15 men कितने डेज में काम कर रहे हैं, 36 डेज में काम कर रहे हैं. हाउ मेनी, और कितने हमारे को men चाहिए उसी काम को 30 डेज में करने के लिए. तो men और डेज का कॉलम बनाओ, men कितने 15 है, डेज कितने 36. अब डेज कितने 30 है, men हमारे को नहीं मालूम, क्वेश्चन मार्क. men और डेज के क्वेश्चन में डायरेक्ट कनेक्शन बनता, क्रॉस कनेक्शन नहीं बनता. कमर्शियल अर्थमेटिक की प्लेलिस्ट है, वहां पे जाके चेक करो, इसको डायरेक्ट कनेक्शन करना. ठीक है, तो men हमारे कितने चाहिए, 15 इंटू 36 करो, बचा कौन, 30 डिवाइड बाय 30 कर दो, 18 men आपको चाहिए. हाउ मेनी मोर men, तो मोर men रिक्वायर्ड इज इक्वल टू 18 men माइनस 15 men. कितने men चाहिए आपको एक्स्ट्रा वर्क करने के लिए, 3 men एक्स्ट्रा चाहिए. ये सो दिस इज द 2 marks question pattern. So some of the important questions based on your syllabus. I have tried my level best to explain you each and every concept with my deepest of knowledge. So hope you like it. If you like it, please like, subscribe, share, and if you have any doubt, please comment down below the video and share this channel with your friends, classmates, and family, relatives, etc. Thank you all of you. Take the screenshot.